ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡನ್ನ ಕಟ್ ಆಗೋಲ್ಲ, ಕೇಳಲ್ಲ, ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. ಒಳ್ಳೆ ಒಳ್ಳೆ ವೀಡಿಯೋಗಳು ನಾನು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಸ್ವಲ್ಪ ಇನ್ನು ಮತ್ತೊಂದು ಚಾನಲಲ್ಲಿ ವಿಡಿಯೋ ಹಾಕಬೇಕಾಯಿತು, ಅದಕ್ಕೆ ಈ ಚಾನಲಲ್ಲಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಬರುತ್ತೆ, ಈ ಚಾನಲ್ ಕೂಡ ಇನ್ನು ಮುಂದೆ ಬರುತ್ತೆ. ಮತ್ತು ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ಯಾವ ವಿಡಿಯೋ ನಾನು ತಂದಿದ್ದೀನಿ ಅಂತ ಹೇಳಿದ್ರೆ, ಇನ್ಸ್ಟೆಂಟ್ ಇವಾಗ ನಾನು ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಫೇಶಿಯಲ್ ಮಾಡಿಸೋಣಕ್ಕೆ ಟೈಮ್ ಇರಲ್ಲ ನಿಮಗೆ. ಮನೆಯಲ್ಲೇ ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ಫೇರ್ನೆಸ್ ಆಗಿ ಹೇಗೆ ಕಾಣಿಸ್ಬೋದು, ಯಾವ ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವು ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ. ತುಂಬ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. 3-4 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ತುಂಬ ಫೇರ್ನೆಸ್ ಆಗಿ ಬರ್ತೀರಾ. ವೀಕ್ಲಿ 1 ಟೈಮ್, 15 ಡೇಸ್ 1 ಟೈಮ್ ಈ ಥರ ಮಾಡ್ಕೊಳ್ಳಿ. ನೀವು ತುಂಬ ಕಪ್ಪಗಿರೋರೆಲ್ಲ ಫೇರ್ನೆಸ್ ಆಗಿ ಬರ್ತೀರಾ. ಯಾವುದೇ ಸೈಡ್ ಎಫೆಕ್ಟ್ ಏನು ಆಗಲ್ಲ. ಇದು ಮನೇಲಿರೋ ಸಾಮಾನಲ್ಲೇ ನಾವು ಫೇಸಿಗೆ ಹಚ್ಚೋ ಅಂಥದ್ದು. ಬನ್ನಿ ನೋಡ್ಕೊಬರೋಣ ಏನೇನು ಹಚ್ಚೋದು, ಏನೇನು ಹಾಕಿ ಹಚ್ಚೋದು ಅಂತ ಹೇಳ್ಬಿಟ್ಟು ಬನ್ನಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಇದು ತವಾದಲ್ಲಿ ಹಾಕ್ಕೊಂಡು, ತವಾದ್ರೂ ಪರವಾಗಿಲ್ಲ, ಇಲ್ಲ ಕಬ್ಬಿಣದ್ದು ಯಾವುದೇ ಪಾತ್ರೆ ಆದರೂ ಪರವಾಗಿಲ್ಲ, ಬಾಣಲಿ ಟೈಪ್ ಇದ್ರೂ ಪರವಾಗಿಲ್ಲ. ಈ ಥರ ನೀವು ಏನು ಹಾಕದೆ ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜು ಕಪ್ಪಗಾಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕಪ್ಪಗಾಗೋಗುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಫುಲ್ ಕಲರ್ ಚೇಂಜ್ ಆಗುತ್ತೆ, ಕೊನೆಗೆ ಇದು ಬ್ಲ್ಯಾಕ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ನೀವು ಕಸ್ತೂರಿ ಇದು ಅರಿಶಿನ ಬರುತ್ತಲ್ಲ, ಅದನ್ನು ಹಾಕೋಬೋದು ಫೇಸಿಗೆ. ನಾನು ಮಾಮೂಲಿ ಅರಿಶಿನನೇ ಹಾಕೋತಾ ಇದ್ದೀನಿ. ಮುಖಕ್ಕೆ ಮೈಗೆಲ್ಲ ಹಚ್ತೀವಲ್ಲ, ಆ ಅರಿಶಿನನೇ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಸ್ಲೋ ಆಗಿ. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು, ಬ್ಲ್ಯಾಕ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕಿದು. ನೋಡಿ, ಈ ಕಾಫಿ ಪುಡಿ ಹೆಂಗೆ ಕಲರ್ ಬರುತ್ತೆ ಆ ಕಲರ್ ಬರಬೇಕು. ಇವಾಗ ಆ ಕಲರ್ ಬಂದಿದೆ. ಒಂದು ಬೊಟ್ಲಿಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೇನೆ. ಇದನ್ನು ನೀವು ಈ ಥರ ಮಾಡಿ ಜಾಸ್ತಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ರೂ ಕಾಫಿ ಪುಡಿ 2 ರೂಪಾಯಿದೊಂದು ತೊಗೊಂಡಿದ್ದೇನೆ. ನೀವು ಯಾವುದೇ ಬ್ರ್ಯಾಂಡ್ ಕಾಫಿ ಪುಡಿ ಆದರೂ ಹಾಕೋಬೋದು. ನಮ್ಮ ಮನೆಗೆ ಬ್ರೂ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೇನೆ. ಇದು 1/2 ಸ್ಪೂನ್ ಹಾಕೋತಾ ಇದ್ದೀನಿ ಬ್ರೂ ಕಾಫಿ ಪುಡಿ. ಇದಕ್ಕೂ ಅಷ್ಟು ಫೇಸಿಗೆ ತುಂಬ ಫೇರ್ನೆಸ್ ಕೊಡುತ್ತೆ ಬ್ರೂ ಕಾಫಿ ಪುಡಿ, ಅರಿಶಿನ ಆಗಲಿ. ಮತ್ತು ಇವಾಗ ಜೇನುತುಪ್ಪ ತೊಗೊಂಡಿದ್ದೇನೆ. 1/2 ಸ್ಪೂನು ಜೇನುತುಪ್ಪ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಮತ್ತು 1/2 ಸ್ಪೂನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ರಾ ಮಿಲ್ಕ್ ತೊಗೊಂಡಿದ್ದೀನಿ, ಬಿಸಿ ಆಗಿರಲ್ವಲ್ಲ, ಹಸಿ ಹಾಲು ತೊಗೊಂಡಿದ್ದೀನಿ. ಅದನ್ನು ಎಲ್ಲನೇ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಮತ್ತು ಜೇನುತುಪ್ಪ, ಕಾಫಿ ಪುಡಿ ಮತ್ತು ಹಾಲು 4 ಇಂಗ್ರೀಡಿಯೆಂಟ್ಸಲ್ಲಿ ಹಾಕಿದ್ದೀನಿ. ಇದಕ್ಕೆ ನೀವು ಲೆಮನ್ ಸೆಟ್ ಆದರೆ, ನಿಮ್ಮ ಫೇಸಿಗೆ ಸೆಟ್ ಆದರೆ ಈ 3-4 ಡ್ರಾಪ್ ಹಾಕ್ಕೊಳ್ಳಿ ಲೆಮನ್ದು. ನನಗೆ ನನ್ನ ಫೇಸಿಗೆ ಸೆಟ್ ಆಗಲ್ಲ ಲೆಮನ್ನು, ನಿಂಬೆಹಣ್ಣು, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೇನೆ. ನೋಡ್ಕೊಬಂದ್ರಲ್ಲ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೇವಲ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿದ್ದೀನಿ. ನಿಮ್ಮ ಫೇಸಿಗೆ ನಿಂಬೆಹಣ್ಣು ಏನಾದರೂ ಸೂಟ್ ಆಗಂಗಿದ್ರೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ 3-4 ಡ್ರಾಪು. ನನ್ನ ಫೇಸಿಗೆ ಸೂಟ್ ಆಗಲ್ಲ ನಿಂಬೆಹಣ್ಣು, ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಮಾತ್ರ ಸ್ಕಿಪ್ ಮಾಡಿದ್ದೀನಿ. ಹಾಲು ಮತ್ತು ಹನಿ, ಜೇನುತುಪ್ಪ ಮತ್ತು ಅರಿಶಿನ, ಫ್ರೈ ಮಾಡಿರ್ತೀವಲ್ಲ ಅರಿಶಿನ, ಅದು 3 ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಫೇಸಿಗೆ ಏನಾದರೂ ಲೆಮನ್ ಏನಾದ್ರು ಸೂಟ್ ಆಯ್ತು ಅಂತ ಹೇಳಿದ್ರೆ ಲೆಮನ್ ಮಿಸ್ ಮಾಡಿದ್ರೆ ಹಾಕ್ಕೊಳ್ಳಿ. ನನ್ನ ಫೇಸಿಗೆ ನಾನು ಲೆಮನ್ ಹಾಕಲ್ಲ, ಸೂಟ್ ಆಗಲ್ಲ ನನ್ನ ಫೇಸಿಗೆ, ಅದಕ್ಕೋಸ್ಕರ ಅದೊಂದು ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಮುಖ ವಾಶ್ ಮಾಡ್ಕೊಳ್ಳಿ. ನಾನು ಮುಖ ವಾಶ್ ಮಾಡ್ಕೊಂಡಿದ್ದೀನಿ ಒಂದ್ಸಲಿ. ಇದು ಬ್ರಷಿಂದನೇ ಆಗಲಿ ಕೈಯಿಂದನೇ ಆಗಲಿ ಮಾಡ್ಕೋಬೋದು, ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಹಚ್ಚಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಫಸ್ಟ್ ನನ್ನ ಫೇಸ್ ಹಿಂಗಿದೆ.
ಹಚ್ಚಾದಮೇಲೆ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ಕಾಫಿ ಪುಡಿ, ಹನಿ ಮತ್ತು ಅರಿಶಿನ ಏನು ಫೇಸಿಗೆ ಸೈಡ್ ಎಫೆಕ್ಟ್ ಏನು ಆಗಲ್ಲ. ನೀವು ಧೈರ್ಯದಿಂದ ಹಚ್ಕೋಬೋದು. ಎಲ್ಲರ ಮನೆಗೂ ಇದು ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ, ಎಲ್ಲರ ಮನೆಗೂ ಇದ್ದೇ ಇರುತ್ತೆ. ಈ ಮನೆಯಲ್ಲೇ ಈ ಥರ ನೀವು ಫೇರ್ನೆಸ್ ಆಗಿ ಮಾಡ್ಕೋಬೋದು ಫೇಸನ್ನ. ಇಲ್ಲಿ ನೆಕ್ ಹತ್ರನೂ ಹಚ್ಕೊಳ್ಳಿ, ಯಾಕಂದರೆ ಇಲ್ಲೊಂದು ಕಲರು ಕಾಣಿಸುತ್ತೆ. ಫಿಫ್ಟೀನ್ ಟು 20 ಮಿನಿಟ್ಸು ಈ ಥರನೇ ಮಾಡಬೇಕು. ಈ ಥರ ಡ್ರೈ ಆಗಾಕೆ ಬಿಟ್ಬಿಡಿ. ನೀವು ಮಸಾಜು ಆಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಬಿಟ್ಬಿಡಬೇಕು ಒಂದು 15 ಟು 20 ಮಿನಿಟ್ಸು. 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೋದು. ಈ ಥರ ನೀವು ವೀಕ್ಲಿ 1 ಟೈಮ್ 15 ಡೇಸ್ಗೆ 1 ಟೈಮ್ ಈ ಥರ ಮಾಡಿಕೊಂಡ್ರೆ ನಿಮ್ಮ ಫೇರ್ನೆಸ್ ನೋಡಿ ನೀವೇ ಕಂಡುಹಿಡಿಯಲ್ಲ, ಅಷ್ಟು ನೀವು ಕಲರ್ ಆಗಿರ್ತೀರ, ಫೇರ್ನೆಸ್ ಆಗಿ ಬರ್ತೀರ ನೀವು. ನಾನು 15 ಮಿನಿಟ್ಸ್ ಆದಮೇಲೆ ನಿಮಗೆ ನಾನು ಸಿಗ್ತೀನಿ. ನೋಡಿ 15 ನಿಮಿಷ ಆಗಿದೆ. ನಾನು ಇವಾಗ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ನಿಮ್ಮ ಒಂದ್ಸಲಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ವೀಕ್ಲಿ 1 ಟೈಮ್ ಈ ಥರ ಹಚ್ಚಿದ್ರೆ ನಿಮ್ಮ ಫೇರ್ನೆಸ್ ಆಗಿ ತುಂಬ ಚೆನ್ನಾಗಿ ಫೇಸ್ ಕಾಣಿಸುತ್ತೆ. ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಫೇರ್ನೆಸ್ ಆಗಿ ನಿಮಗೆ ಗೊತ್ತಾಗ್ತಿದೆಯಾ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾ ಇದೆ. ಸ್ಮೂತಾಗಿ ಬಂದಿದೆ ಮತ್ತು ಸ್ವಲ್ಪ ಶೈನಿಂಗ್ ಬಂದಿದೆ. ಇದನ್ನು ನೀವು ವೀಕ್ಲಿ 1 ಟೈಮ್ ಟ್ರೈ ಮಾಡಿದ್ರೆ ಖಂಡಿತ ಇದು 100% ರಿಸಲ್ಟ್ ಕೊಡುತ್ತೆ. ಆದಷ್ಟು ಶೇರ್ ಮಾಡಿ. ನಿಮಗೆ ಮೊದಲು ಇದ್ದಿದ್ದ ಫೇಸು ಮತ್ತು ಇವಾಗ ಇದ್ದಿದ್ದ ಫೇಸಿಗೆ ಸ್ವಲ್ಪ ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ. ಹಚ್ಚಾದ್ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂಸ್ ಆಗಲಿ. ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಖರ್ಚು ಮಾಡ್ಕೊಂಡು ನೀವು ಫೇಶಿಯಲ್ ಮಾಡಿಸ್ಕೊಂಡು ಬ್ಲೀಚ್ ಮಾಡಿಸ್ಕೊಂಡು ಆ ಥರ ಮಾಡಿಸ್ಕೊಳೋದೇ ಬೇಕಾಗಿಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಫೇರ್ನೆಸ್ ಆಗಿ. ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ಸ್ಮೂತಾಗಿ ಬಂದಿದೆ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ನೀವು ಹಚ್ಚಿದ್ರೆ ನಿಮಗೆ ರಿಸಲ್ಟ್ಗಳು ಗೊತ್ತಾಗುತ್ತೆ. ನೀವು ಒಂದ್ಸಲ ಇದನ್ನು ನೀವು ಫೇಸ್ ಪ್ಯಾಕ್ನ ಒಂದ್ಸಲ ನೀವು ಹಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಹಚ್ಚೋಕ್ಕಿಂತ ಮುಂಚೆ ಯಾವ ಥರ ಫೇಸ್ ಇತ್ತು ಹಚ್ಚಾದ್ಮೇಲೆ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರುತ್ತೆ. ನೀವು ಹಚ್ಚಾದ್ಮೇಲೆ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೀವು ವಿಡಿಯೋ ನೋಡಿ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಯಾವುದೂ ಆಗಲ್ಲ. ನೀವು ಒಂದ್ಸಲ ಯೂಸ್ ಮಾಡಿ, ಒಂದ್ಸಲ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ, ವಿಡಿಯೋಸ್ ನೋಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.